ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಐ ಆಮ್ ಸೋ ಸಾರಿ 3 ದಿನದಿಂದ ನಾನು ಯಾವ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ನನ್ನ ತಾಯಿ ಮನೆಗೆ ಗೌರಿ ಗಣೇಶ ಹಬ್ಬಕ್ಕೆ ಹೊರಟೋಗ್ಬಿಟ್ಟಿದ್ದೆ. ಅಲ್ಲಿ ಯಾವುದೂ ವಾಯ್ಸ್ ಓವರ್ ಕೊಡೋಕ್ಕಾಗಲಿ ಎಡಿಟಿಂಗ್ ಮಾಡೋಕ್ಕಾಗಲಿ ನಂಗೆ ಟೈಮ್ ಸಿಕ್ಕಲೇ ಇಲ್ಲ. ಮತ್ತು ನನಗೆ ಇಬ್ಬರು ಪುಟ್ಟ ಮಕ್ಳುಗಳಿರೋದ್ರಿಂದ ನಾನು ಯಾವುದೂ ಬ್ಯಾಕಪ್ ವಿಡಿಯೋಗಳೆಲ್ಲ ಮಾಡಿ ಇಟ್ಕೊಂಡಿರೋದಿಲ್ಲ. ಮತ್ತು ಇವತ್ತಿಂದ ನಾನು ಕುಚ್ ಕ್ಲಾಸ್ನ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಾಡೋಕ್ಕಾಗಲಿಲ್ಲ. ಬಟ್ ನಾಳೆಯಿಂದ ಆ ಕ್ಲಾಸ್ನ ಸ್ಟಾರ್ಟ್ ಮಾಡಿಕೊಡ್ತೀನಿ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ 40 ಇಂಚ್ ಎದೆ ಸುತ್ತ ಅಳ್ತಾ ಇರೋ ಬ್ಲೌಸ್ನ ಅಂದರೆ ನಾರ್ಮಲ್ ಬ್ಲೌಸಿಂದ ಬೋಟ್ ನೆಕ್ಗೆ ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು ಮತ್ತು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಇದು. ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಯೂಶ್ವಲಿ ನಾರ್ಮಲ್ ಸ್ಟಿಚಿಂಗ್ಗೆ ನಾನು ಮಾಡ್ತಾ ಇರೋದು ಇಲ್ಲಿ. ಆದರೆ ನನ್ನ ಫ್ರಂಟ್ ಕತ್ತೂನ ನಾನು ನಾರ್ಮಲ್ ಬ್ಲೌಸಿಂದ ಬೋಟ್ ನೆಕ್ ಬ್ಲೌಸ್ಗೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೆ ಲೆಂತು. ಆನಂತರ ಶೇಪಲ್ಲಿ ನಾನು 1.5 ಇಂಚನ್ನ ಜಾಸ್ತಿ ತೊಗೊಂಡಿದ್ದೆ. ಮತ್ತು ಕಂಕ್ಳ ಹತ್ರನೂ ಅಷ್ಟೇ 1.5 ಇಂಚು ನಾವು ಕಂಕ್ಳ ಹತ್ರ ಜಾಸ್ತಿ ತೊಗೊಂಡಿದ್ದೀವಿ ಅಂತ ಅನ್ನೋ ಕಾರಣಕ್ಕೆ ನಾನು ಕಂಕ್ಳು ಕೆಳಗಡೆ ಶೇಪಲ್ಲಿ 1.5 ಇಂಚು ನಾನು ಕಮ್ಮಿನ ಮಾಡಿ ನಾನು ಕಟ್ಟಿಂಗ್ನ ಮಾಡಿದ್ದೆ. ಅದು ಸ್ಟಿಚಿಂಗ್ ಆದಮೇಲೆ ಹೇಗೆ ಕೂತ್ಕೊಳ್ಳುತ್ತೆ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತಾ, ನಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ ಅಥವಾ ಎಲ್ಲಾದರೂ ಮಿಸ್ಟೇಕ್ ಆಗಿದೆಯಾ ಅಥವಾ ಏನಾದರೂ ವೇರಿಯೇಷನ್ ಬಂದರೆ ಏನು ಚೇಂಜಸ್ನ ಮಾಡ್ಕೊಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ನು ನಾನು ಇಲ್ಲಿ ಕ್ಲಿಯರಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸ್ಟಾರ್ಟಿಂಗು ನಾನು ಲೈನಿಂಗ್ ಬಟ್ಟೆ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಫ್ರಂಟು ನಾನು ಕತ್ತನ್ನ ಮಾಮೂಲಿ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಇಟ್ಕೊಂಡು ಜಸ್ಟ್ ಕತ್ತನ್ನ ಟರ್ನ್ ಮಾಡಿ ಅದ್ರ ಮೇಲೆ ಒಂದು ಕಿನಾರಿನ ಹಾಕಿ ಮತ್ತು ಹಿಂದ್ಗಡೆ ಅಪ್ಪರ್ ಸ್ಟಿಚ್ ಅನ್ನೋದನ್ನ ಹಾಕಿ ಫುಲ್ ಲೈನಿಂಗ್ನ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಎರಡೂ ಫ್ರಂಟ್ಗಳು ನಾನು ಅದೇ ರೀತಿನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಡಾಟ್ಗಳನ್ನ ಇಟ್ಕೊಂಡ್ಬಿಡೋಣ. ನಾನು ಕಟಿಂಗ್ ಮಾಡಬೇಕಾದ್ರೇ ಇಲ್ಲಿ ಇಲ್ಲಿ ನ್ಯಾಚಸ್ಗಳನ್ನ ಇಟ್ಕೊಂಡಿದ್ದೆ ಮತ್ತು ಇಲ್ಲಿ ಕಂಕ್ಳ ಹತ್ರನೂ ನ್ಯಾಚ್ ಇಟ್ಕೊಂಡಿದ್ದೆ. ಸೊ ಅದೇ ಬೇಸಸ್ ಮೇಲೆ ನೋಡಿ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಕರೆಕ್ಟಾಗಿ ಒಂದು 3 ಇಂಚ್ ಉದ್ದ 3 ಇಂಚ್ ಉದ್ದಕ್ಕೆ ಈ ಅಳತೆಗೆ ಒಂದು 3 ಇಂಚ್ ಉದ್ದ ತೊಗೊಂಡ್ರೆ ಸಾಕು. ಒಂದು 3 ಇಂಚ್ ಉದ್ದಕ್ಕೆ ಈ ರೀತಿ ಸ್ಟಿಚ್ನ ಹಾಕೊತಾ ಇದ್ದೀನಿ. ಮತ್ತು ಸೆಕೆಂಡ್ ಡಾಟು ನನ್ನ ಕಂಕ್ಳ ಹತ್ರ ಏನು ನ್ಯಾಚ್ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ನೀಟಾಗಿ ಇದೇ ರೀತಿ ಫೋಲ್ಡ್ನ ಮಾಡಿಕೊಂಡು ಒಂದು 4 ಇಂಚ್ ಉದ್ದ ತೊಗೊಂಡ್ರೆ ಆಗುತ್ತೆ. ಅದನ್ನು ನೋಡಿ ನಾನು ಮುಂಚೆ ಏನು ಮಾರ್ಕ್ನ ಮಾಡ್ಕೊಂಡಿರೋದಿಲ್ಲ. ಅಟ್ ಎ ಟೈಮ್ ನಾನು ಹೊಲಿಬೇಕಾದ್ರೇ ಈ ರೀತಿ ಟೇಪ್ನ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊತೀನಿ. ಒಂದು 3.25ಗೆ ನಾನು ತೊಗೊಂಡಿದ್ದೀನಿ. ಮತ್ತು ಮೇಲ್ಗಡೆ ನಾವು ಎಷ್ಟಂದರೆ ಅಷ್ಟು ತೊಗೊಳಕ್ಕೆ ಹೋಗಬಾರ್ದು. ಮೇಲ್ಗಡೆ ಕಂಕ್ಳು ಡಾಟು ಮತ್ತು ಈ ಡಾಟು ಎರಡರ ಮಧ್ಯೆನೂ ಒಂದು ಮಿನಿಮಮ್ 2 ಇಂಚ್ ಗ್ಯಾಪ್ ಇರಬೇಕು. 1.5ಇಂದ 2 ಇಂಚ್ ಮಿನಿಮಮ್ ಇರಬೇಕು. ಅದನ್ನು ನೋಡಿಕೊಂಡು ನೀವು ಡಾಟ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಅದಾದಮೇಲೆ 3ನೇ ಡಾಟು ಹುಕ್ ಪಟ್ಟಿ ದಾರದ ಪಟ್ಟಿ ಏನಿದೆ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು 2 ಇಂಚ್ ಉದ್ದಕ್ಕೆ ಈ ರೀತಿ ಡಾಟ್ನ ನಾನು ಇಟ್ಕೊತಾ ಇದ್ದೀನಿ. ಈ 2 ಇಂಚು ಎಲ್ಲ ಅಳತೆಗೂ ಕಾಮನ್ನು, ಇದರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ನೋಡಿ ನೀಟಾಗಿ ಬಂದಿದೆ. ನಾನು ಇವಾಗ 4ನೇ ಡಾಟ್ ಏನು ಹಿಡಿತಾ ಇಲ್ಲ. ನಾನು ಯಾವಾಗಲೂ ಅಷ್ಟೇ 4ನೇ ಡಾಟು ಫೈನಲ್ ಫಿಟ್ಟಿಂಗ್ ಮಾಡೋ ಟೈಮಲ್ಲೇ ನಾನು ಹಿಡಿಯೋದು. ಇವಾಗ ಹಿಡಿಯೋಕ್ಕೆ ಹೋಗಲ್ಲ. ನಾನು ಅದೇ ಮೆಷರ್ಮೆಂಟ್ಗೆ ನಾನು ಇನ್ನೂ ಒಂದು ಫ್ರಂಟನ್ನು ಡಾಟ್ಗಳನ್ನ ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನಿಮ್ಗೇನಾದರೂ ಡೌಟ್ ಏನಾದರೂ ಇದ್ದರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡಿ ಎಲ್ಲ ಸ್ಟಿಚ್ಗಳು ಆದಮೇಲೆ ಒಂದ್ರ ಮೇಲೆ ಒಂದನ್ನು ಇಟ್ಕೊಂಡು ಈ ರೀತಿ ನೋಡ್ಕೊಬೇಕು. ಎರಡೂ ಡಾಟು ನಮಗೆ ಕರೆಕ್ಟಾಗಿ ಬಂದಿರಬೇಕು, ಹೆಚ್ಚು ಕಮ್ಮಿ ಇರಬಾರ್ದು. ಅಕಸ್ಮಾತ್ ಹೆಚ್ಚು ಕಮ್ಮಿ ಇದ್ದರೆ ನಾವು ಈ ರೀತಿ ಇನ್ನೂ ಒಂದು ಸ್ಟಿಚ್ ಹಾಕ್ತೀವಲ್ಲ ಡಾಟ್ ಮೇಲೆ, ಆ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರೋ ಕಡೆ ಇನ್ನೊಂಚೂರು ಡಾಟ್ನ ಹೆಚ್ಚಿಸ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗಿರುತ್ತೆ. ಬಟ್ ಅಗಲದಲ್ಲಿ ನಾವು ಯಾವ ಕಡೆ ಅರ್ಧ ಇಂಚು ಅಥವಾ 1/4 ಇಂಚ್ ಅಂತ ನಾವು ಏನು ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿರ್ತೀವಲ್ಲ ಅಷ್ಟನ್ನೇ ಹಿಡಿಬೇಕು. ಅದಕ್ಕಿಂತ ಜಾಸ್ತಿ ಹಿಡಿಯೋಕ್ಕೆ ಹೋಗಬೇಡಿ. ನೆಕ್ಸ್ಟು ಇವಾಗ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕ್ದು ಒನ್ ಪೀಸ್ ಆದರೆ ಇದು ಕರೆಕ್ಟ್ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟು. ಹಿಂದೆಗಡೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟ್ನ ಇಟ್ಕೊಂಡಿದ್ದೀನಿ. ಒಂದು ನೋಡಿ ಒಂದು ಮೂತಿ ಈ ಕಡೆ ಬಂದಿದೆ, ಇನ್ನೂ ಒಂದು ಮೂತಿ ಈ ಕಡೆ ಬಂದಿದೆ. ಇವಾಗ ಫಸ್ಟು ಕೆಳಗಡೆ ಸ್ಟಿಚ್ ಹಾಕೊಂಡು ಟರ್ನ್ ಮಾಡ್ಕೊಂಡ್ಬಿಡೋಣ. ಅದಾದಮೇಲೆ ಒಂದು ಲೈನಿಂಗ್ ಬಟ್ಟೆನ ಓಪನ್ ಮಾಡಿಕೊಂಡು ಅದ್ರ ಮೇಲೆ ಕಿನಾರಿನ ಹಾಕ್ಕೊಬೇಕು. ಅದಾದಮೇಲೆ ಉಲ್ಟಾ ತಿರುಗಿಸ್ಕೊಂಡು ಮೇಲ್ಗಡೆ ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊಂಬಿಡಿ. ಅದಾದಮೇಲೆ ಇನ್ನೂ ಒಂದು ಸೈಡ್ ಇರುತ್ತಲ್ಲ ಮೇನ್ ಫ್ಯಾಬ್ರಿಕ್ ಒಂದು ಲೈನಿಂಗ್ ಬಟ್ಟೆ, ಅದನ್ನೆರಡನ್ನೂ ಜಾಯಿನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ. ಅದೇ ರೀತಿ ನಾನು ಇನ್ನೂ ಒಂದನ್ನು ಸಹ ರೆಡಿ ಮಾಡಿಕೊಂಡು ಈ ರೀತಿ ಒಂದ್ರ ಮೇಲೆ ಒಂದನ್ನು ಇಟ್ಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕು. ಏನಾದರೂ ಹೆಚ್ಚು ಕಮ್ಮಿ ಬಂದರೆ ಒಂಚೂರು ಅದನ್ನು ಟ್ರಿಮ್ ಮಾಡ್ಕೊಳ್ಳಿ.
ಇವಾಗ ಕ್ರಾಸ್ ಬೆಲ್ಟು ಸಹ ನೋಡಿ ರೆಡಿ ಆಗಿದೆ. ಈಗ ಫ್ರಂಟ್ ಪಾರ್ಟ್ಗೆ ಅದನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ನಾವಿಲ್ಲಿ ಇನ್ವೈಟ್ ಕ್ರಾಸ್ ಬೆಲ್ಟ್ ಮಾಡ್ಕೊತಾ ಇರೋದ್ರಿಂದ ಈ ರೀತಿ ಕ್ರಾಸ್ ಬೆಲ್ಟ್ನ ಓಪನ್ ಮಾಡಿಕೊಂಡು ಒಂದು ಸೈಡ್ಗೆ ಒಂದು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅಟ್ಯಾಚ್ ಆಗಿರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಬೇಕು ಮೊದಲಿಗೆ. ಮತ್ತು ನಾವಲ್ಲಿ ಏನು ಡಾಟ್ ಇಡ್ತಿರ್ತೀವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಬೇಕು. ನಾನಿವಾಗ ಜಸ್ಟ್ ಒಂದನ್ನು ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ಗೆ ಇಟ್ಕೊಂಡು ನೋಡ್ಕೊತೀನಿ ಉದ್ದ ಕರೆಕ್ಟಾಗಿ ಬರುತ್ತಾ ಅಂತ. ಇದು ಕಂಪ್ಲೀಟಾಗಿ ಫ್ರಂಟ್ದು 8.25 ಇಂಚ್ ಬಂದಿದೆ ನೋಡಿ. ಬ್ಯಾಕನ್ನು ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಶೋಲ್ಡರಿಂದ ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೊಬೇಕು. ತುಂಬ ಫ್ರಂಟ್ ಏನಾದರೂ ಬ್ಯಾಕ್ಗಿಂತ ತುಂಬ ಉದ್ದ ಬಂದರೆ, ಏನಾದರೂ ಕಂಕ್ಳು ಕೆಳಗಡೆ ಬಂದರೆ ಪರವಾಗಿಲ್ಲ, ಡಾಟ್ ಇಟ್ಕೊತೀವಿ ನಾವು. ಬಟ್ ಈ ಮಧ್ಯದ ಪಾರ್ಟಲ್ಲಿ ತುಂಬ ಉದ್ದ ಬರಬಾರ್ದು. ಏನು 1 ಇಂಚ್ ಉದ್ದ ಬರುತ್ತೆ ಅದು ಚೆಸ್ಟ್ ನಾವು ಕುತ್ಕೊಂಡಾಗ ಅದು ನೀಟಾಗಿ ಫಿಟ್ಟಿಂಗ್ ಆಗಿ ಕುತ್ಕೊಳ್ಳುತ್ತಲ್ಲ, ಹಂಗೆ ಬಂದರೆ ಒಂದು ಅರ್ಧ ಅಥವಾ 3/4 ಇಂಚ್ಗಿಂತ ಉದ್ದ ಬಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. 1 ಇಂಚ್ಗಿಂತ ಜಾಸ್ತಿ 1.5 ಇಂಚು ಆ ಥರ ಏನಾದರೂ ಉದ್ದ ಬರ್ತಾ ಇದ್ದರೆ ನೀವು ಮತ್ತೆ ಕಟಿಂಗ್ ಮಾಡ್ಕೊಬೇಕಾಗಿರುತ್ತೆ. ಎಲ್ಲಿ ಅಂದರೆ ಶೇಪ್ ಹತ್ರ ಕಟಿಂಗ್ ಮಾಡ್ಕೊಬೇಕಾಗಿರುತ್ತೆ. ಬಟ್ ನಂಗೆ ಇದು ಯಾವುದು ಪ್ರಾಬ್ಲಮ್ ಆಗಿಲ್ಲ, ಕರೆಕ್ಟಾಗಿ ಬಂದಿತ್ತು. ನಾನು ಎಷ್ಟು ರೆಡ್ಯೂಸ್ ಮಾಡಿದ್ದೆ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೆ ಅಲ್ವಾ, ಸೊ ಅದು ನಂಗೆ ಕರೆಕ್ಟಾಗಿ ಬಂದಿದೆ ನೋಡಿ. ಈ ರೀತಿ ಒಂದು ಸ್ಟಿಚ್ ಆದಮೇಲೆ ಎರಡನ್ನೂ ಸಹ ಈ ರೀತಿ ಇಟ್ಕೊಂಡು ನೋಡ್ಕೊಬೇಕು. ಕರೆಕ್ಟಾಗಿ ಬಂದಿದೆ ಅಂತ ಆದಮೇಲೆ ನಾವು ಮೇಲ್ಗಡೆ ಶೋಲ್ಡರಿಂದ ಈ ರೀತಿ ಸಣ್ಣಕ್ಕೆ ಫೋಲ್ಡ್ ಮಾಡಿಕೊಂಡು ನಾವು ಫಸ್ಟ್ ಅಟ್ಯಾಚ್ ಮಾಡಿರೋ ಕ್ರಾಸ್ ಬೆಲ್ಟ್ ಮೇಲೆ ಅದನ್ನು ಇಟ್ಕೊಂಡು ಇನ್ನೂ ಒಂದು ಸ್ಟಿಚ್ ಹಾಕ್ಕೊಬೇಕಾಗತ್ತೆ ನೋಡಿ. ಆ ಸ್ಟಿಚ್ ಹಾಕ್ಕೊಂಡು ಈ ಮೂಲೆ ಸ್ವಲ್ಪ ಅರ್ಧ ಇಂಚು ಆ ಮೂತಿ ಇದೆಯಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಒಂದು 3 ನ್ಯಾಚ್ನ ಹೊಡ್ಕೊಬೇಕು. ಅಲ್ಲಿ ಕಚ್ನ ಹೊಡ್ಕೊಬೇಕು ಒಂದು 3 ಕಡೆ ಮಾಡಿಕೊಂಡು ಈ ರೀತಿ ಒಂದು ಸೈಡಿಂದ ಪುಲ್ ಮಾಡಿದ್ರೆ ನಮ್ಮದು ಕ್ರಾಸ್ ಬೆಲ್ಟು ನೀಟಾಗಿ ಇನ್ವೈಟ್ ಆಗಿ ಫಿನಿಶಿಂಗ್ ಆಗುತ್ತೆ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡಿ. ಈಗ ಮೇಲ್ಗಡೆ ಈ ಥರ ಸ್ಟಿಚ್ ಹಾಕ್ತಾ ಇದ್ದೀನಲ್ಲ, ಇದು ಆಪ್ಷನಲ್ಲು. ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಆದರೆ ಬೇಡ, ಹಾಕಲೇಬೇಕು ಅಂತ ಏನೂ ಇಲ್ಲ ನೋಡಿ. ಕಂಪ್ಲೀಟಾಗಿ ಆಗಿದೆ, ಫಿನಿಶಿಂಗ್ ಬಂದಿದೆ. ಇವಾಗ ನಮ್ಮದು ಫ್ರಂಟು ಬ್ಯಾಕು ಕರೆಕ್ಟಾಗಿ ಬಂದಿದೆಯಾ ಅಂತ ಅದ್ರ ಮೇಲೆ ಇಟ್ಕೊಂಡು ಚೆಕ್ ಮಾಡಿ ನೋಡ್ಕೊಬೇಕು. ನಾನು ನಾರ್ಮಲ್ ಬ್ಲೌಸಿಂದ ಬೋಟ್ ನೆಕ್ ಬ್ಲೌಸ್ಗೆ ಕಟಿಂಗ್ ಮಾಡ್ಕೊಬೇಕಾದ್ರೆ ಕೆಲವೊಂದು ವೇರಿಯೇಷನ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ವೇರಿಯೇಷನ್ ಮಾಡ್ಕೊಂಡಿರೋದ್ರಿಂದ ಏನಾಗಿದೆ, ವೇರಿಯೇಷನ್ ಮಾಡ್ಕೊಂಡಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಈ ಗುಂಡಿ ಪಟ್ಟಿ ಹತ್ರ 1.5 ಇಂಚ್ ಹೆಚ್ಚಿಸ್ಕೊಂಡಿಲ್ಲ ಅಂತ ಅಂದಿದ್ದಿದ್ರೆ ಅದು ಶಾರ್ಟೇಜ್ ಆಗಿಬಿಡ್ತಾ ಇತ್ತು ಮುಂದೆಗಡೆ. ಮತ್ತು ಇಲ್ಲಿ ಕಂಕ್ಳ ಹತ್ರ ನಾವು 1.5 ಇಂಚ್ ಕಮ್ಮಿ ತೊಗೊಂಡಿಲ್ಲ ಅಂತ ಅಂದಿದ್ದಿದ್ರೆ ಅದೇನಾಗ್ಬಿಡೋದು, ಈ ರೀತಿ ಉದ್ದ ಬಂದುಬಿಡ್ತಾ ಇತ್ತು. ಸೊ ಇವಾಗ ನಾನು ನಿಮಗೆ ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ. ಅಳತೆ ಬ್ಲೌಸಲ್ಲಿ ಇವಾಗ ಇದೆಷ್ಟಿದೆ ಗೊತ್ತಾ, ಇದು ನಾರ್ಮಲ್ ಬ್ಲೌಸಲ್ಲಿ ಇದು 6 ಇಂಚ್ ಇದೆ, 6 ಇಂಚು. ಬಟ್ ಇವಾಗ ನನಗಿದು 6 ಇಂಚ್ ಇಲ್ಲ, ಇದು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದರೆ 5 ಇಂಚ್ ಬರ್ತಾರೆ. ನಾನು 1 ಇಂಚನ್ನ ಇಲ್ಲಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ನಾನು ಏನಕ್ಕೆ ಅಂತ ಅಂದರೆ ಈ ವಿಡ್ತು ನಾನು ಈ ಲೆಂತ್ನ ಜಾಸ್ತಿ ತೊಗೊಂಡಿದ್ನಲ್ವ, ಕಂಕ್ಳದು ಲೆಂತ್ ಜಾಸ್ತಿ ತೊಗೊಂಡಿದ್ನಲ್ಲ, ಸೊ ಅದರಿಂದ ನಾನು ಇಲ್ಲಿ ನಾರ್ಮಲ್ ಬ್ಲೌಸಲ್ಲಿ ಇಲ್ಲಿ ಏನಿತ್ತು ಇಲ್ಲಿ 6 ಇಂಚ್ ರೆಡಿ ಪ್ಲಸ್ 1 ಇಂಚು ಕಟ್ ಸ್ಟಿಚಿಂಗ್ ಮಾರ್ಜಿನ್ಗೆ 7 ಇಂಚು, ಆನಂತರ ಒಂದು ಅರ್ಧ ಇಂಚು ಇಲ್ಲಿ ಡಾಟ್ ಹಿಡಿಯೋಕ್ಕೆ ಅಂತ ನಾವು 7.25ಗೆ ಕಟಿಂಗ್ ಮಾಡ್ಕೊಬೇಕಾಗಿತ್ತು. ಆದರೆ ನಾನೇನು ಮಾಡಿಕೊಂಡೆ, ಇಷ್ಟಕ್ಕೆ ಕಟಿಂಗ್ ಮಾಡ್ಕೊಬೇಕಾಗಿತ್ತು, ಬಟ್ ನಾನು ಅಷ್ಟಕ್ಕೆ ಕಟ್ ಮಾಡ್ಕೊಂಡಿಲ್ಲ ನೋಡಿ. ಫುಲ್ಲು ಮೇಲಿಂದ ಇಲ್ಲಿಗೆ ಅಂದರೆ ಒಂದು 6 ಇಂಚಿಗೆ ನಾನು ಕಟಿಂಗ್ ಮಾಡಿಕೊಂಡೆ. 1.5 ಇಂಚು ನಾನು ಮೈನಸ್ ಮಾಡಿ ಕಟಿಂಗ್ ಮಾಡಿಕೊಂಡೆ, ಯಾಕಂದರೆ ಇದು ಲೆಂತ್ ಇತ್ತು. ಇದು ಬಂದು ಒಂದು 5.25 6 ಇಂಚೇನೋ ಇತ್ತು. ಇಲ್ಲಿ ನಾವು 7.25 ಇಟ್ಕೊಂಡಿದ್ವಲ್ಲ, ಸೊ ಅದರಿಂದ 1.5 ಇಂಚನ್ನ ಮೈನಸ್ ಮಾಡಿಕೊಂಡೆ. ಇದು ಎಷ್ಟು ಜಾಸ್ತಿ ಇಟ್ಕೊಂಡಿರ್ತೀವಿ ಅಷ್ಟನ್ನು ಇಲ್ಲಿ ಮೈನಸ್ ಮಾಡಬೇಕು. ಮತ್ತು ಇಲ್ಲೂ ಅಷ್ಟೇ ನೋಡಿ, ಫುಲ್ ಲೆಂತ್ ಬಂದು ಇದು 8 ಇಂಚಿದೆ. ಈ ಕಡೆದು ಫುಲ್ ಲೆಂತ್ ಬಂದು 6.25 ಇದೆ. ಓಕೆನಾ, ಇದು 6.25 ಇದೆ. ಕಾರಣ ಈ ಕತ್ತು ಮುಂದೆಗಡೆ ಏನಿದೆ ಈ ಲೆಂತು ತುಂಬ ದೊಡ್ಡದಿದೆ. ಇದು ಒಂದು 8 ಇಂಚ್ ಬರುತ್ತೆ ಕತ್ತು ಮುಂದೆಗಡೆ ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಒಂದು 8 ಇಂಚ್ ಬರುತ್ತೆ ಕತ್ತು. ಈ 8 ಇಂಚು ಪ್ಲಸ್ ಇದು ಒಂದು 6.25, ಅಲ್ಲಿಗೆ ಟೋಟಲ್ಲು 8 1 2 3 4 5 6.25 ಅಂದರೆ ಟೋಟಲ್ 13 ಇಂಚ್ ಬರುತ್ತೆ ಇದು. ಬಟ್ ಇಲ್ಲಿ ಕತ್ತು ಮುಂದೆ ಅದು 8 ಇತ್ತಲ್ವಾ, ಇಲ್ಲಿ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ನಾವು ಇಲ್ಲಿ ಎಷ್ಟು ಇಟ್ಕೊಂಡಿದ್ದೀವಿ, ಒಂದು 6.25ಗೆ ಇಟ್ಕೊಂಡಿದ್ದೀವಿ. ನಾವು 8 ಇಂಚ್ ಇಟ್ಕೊಂಡಿದ್ದಿದ್ರೆ ಏನಾಗ್ಬಿಡ್ತಿತ್ತು, ಮಾಮೂಲಿ ಇದೂ ಅಗಲ ಮತ್ತು ಇದೂ ತುಂಬ ಉದ್ದ ಆಗಿಬಿಡೋದು. ಸೊ ಅದರಿಂದ ಚೆನ್ನಾಗಿ ಕೂತ್ಕೊತಾ ಇರಲಿಲ್ಲ. ಇವಾಗ ಇಲ್ಲಿ ನಾವು ಒಂದು 6.25ಗೆ ಇಟ್ಕೊಂಡಿದ್ದೀವಿ. ಅಲ್ಲಿಗೆ ಎಷ್ಟು ಇಂಚನ್ನ ಮೈನಸ್ ಮಾಡ್ಕೊಂಡಿದ್ದೀವಿ, 1.5 ಇಂಚನ್ನ ನಾವು ಕತ್ತು ಪಾರ್ಟಲ್ಲಿ ಕಮ್ಮಿ ಮಾಡ್ಕೊಂಡಿದ್ದೀವಿ. 1.5 ಇಂಚನ್ನ, ಆ 1.5 ಇಂಚನ್ನ ನಾವು ಕಮ್ಮಿ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಬರ್ತಾಯಿದೆ ಅಂತ ಅಂದಿದ್ದು ನಾನು, ಇವಾಗ ಇಲ್ಲಿ 6.25 ಬರ್ತಾಯಿದೆ. ಇಲ್ಲಿ ನೋಡಿ 8 ಇಂಚು, 6.25 ರೆಡಿ ಇತ್ತು, 1.5 ಇಂಚು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ.
ಗೊತ್ತಾಯ್ತಾ? ಇವಾಗ ಬೋಟ್ ನೆಕ್ ನಾರ್ಮಲ್ ಬ್ಲೌಸಿಂದ ಬೋಟ್ ನೆಕ್ಗೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನಾವು ಇಲ್ಲೂ ಚೇಂಜಸ್ನ ಮಾಡ್ಕೊಬೇಕು, ಆನಂತರ ಇಲ್ಲೂ ಸಹ ಚೇಂಜಸ್ನ ಮಾಡ್ಕೊಬೇಕು. ಹಾಗಿದ್ದರೆ ಮಾತ್ರ ನಮಗೆ ಫ್ರಂಟು ಶೇಪು ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂದರೆ ಇದೇನಾಗ್ಬಿಡುತ್ತೆ, ನಾವು ಕಮ್ಮಿ ತೊಗೊಂಬಿಟ್ರೆ 6.5 ತೊಗೊಂಬಿಟ್ರೆ ಅದೇನಾಗುತ್ತೆ, ನಮಗೆ ಇಲ್ಲಿ 1.5 ಇಂಚು ಕಮ್ಮಿ ಆಗೋಗ್ಬಿಡುತ್ತೆ ಮತ್ತು ಮುಂದೆಗಡೆ ಎತ್ಕೊಂಡ್ಬಿಡುತ್ತೆ. ಮತ್ತು ಕಂಕ್ಳ ಹತ್ರನೂ ಅಷ್ಟೇ ನಾವೇನಾದರೂ ಈ ಮೆಜರ್ಮೆಂಟೇ ಇಟ್ಕೊಂಡ್ಬಿಟ್ರೆ ಆವಾಗ ಫ್ರಂಟು ತುಂಬ ಉದ್ದ ಬಂದುಬಿಡುತ್ತೆ, ತುಂಬ ಲೆಂತ್ ಬಂದುಬಿಡುತ್ತೆ ಫ್ರಂಟು. ಆವಾಗ ಎಷ್ಟು ಅಂತ ಡಾಟ್ ಹಿಡಿತೀರ, 1 ಇಂಚ್ ಅದು ನೀವು ಆವಾಗ 1.5 ಇಂಚ್ ಎಕ್ಸಸ್ ಬಂದಿದೆ ಅಂದರೆ ಅರ್ಧಲ್ಲಿ ಅರ್ಧ ಅಂದರೆ ಮುಕ್ಕಾಲು ಇಂಚು ನೀವು ಡಾಟ್ ಹಿಡಿಬೇಕಾಗುತ್ತೆ. ಇಲ್ಲೇನೋ ಡಾಟ್ ಹಿಡಿದು ಅಡ್ಜಸ್ಟ್ ಮಾಡ್ಕೊಂಬಿಡ್ತೀರ. ಬಟ್ ಇಲ್ಲಿ ಶಾರ್ಟೇಜ್ ಬಂದುಬಿಟ್ಟಾಗ ಆವಾಗ ನಮಗೆ ಹೋಯ್ತು ಬಟ್ಟೆ ಏನಾಗುತ್ತೆ, ಇನ್ನೇನಾದರೂ ನಾವು ಇಲ್ಲಿ ಪ್ಯಾಚೋ ಅಥವಾ ಇಲ್ಲಿ ಪ್ಯಾಚೋ ಏನಾದರೂ ಕೊಡಬೇಕಾಗತ್ತೆ. ಅದು ಸುಮ್ಮನೆ ಅದು ಒಂಥರ ಚೆನ್ನಾಗಿ ಕಾಣಿಸಲ್ಲ. ಸೊ ಅದರಿಂದ ನಾರ್ಮಲ್ ಬ್ಲೌಸಿಂದ ಬೋಟ್ ನೆಕ್ಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀರಾ ಅಂದರೆ ಇದನ್ನು ನೀವು ಮಿಸ್ ಇಲ್ಲದೆ ಗಮನ ಇಟ್ಕೊಂಡು ನೀವು ಚೆಕ್ ಮಾಡ್ಕೊಂಡೇ ಕಟಿಂಗ್ನ ಮಾಡ್ಕೊಬೇಕು. ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ, ಎಲ್ಲೂ ಮರಿಬೇಡಿ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಇದೇ ರೀತಿ ನಾನು ಇನ್ನೂ ಒಂದು ಈ ಕಡೆ ಫ್ರಂಟನ್ನು ಸಹ ರೆಡಿ ಮಾಡ್ಕೊತೀನಿ. ನೋಡಿ, ಇವಾಗ ಫ್ರಂಟು ಬ್ಯಾಕು ಎರಡು ರೆಡಿ ಆಗಿದೆ. ಬ್ಯಾಕಲ್ಲಿ ನಾನು ಈ ಡಿಸೈನ್ನ ಕೊಟ್ಟಿದ್ದೀನಿ. ಈ ಡಿಸೈನ್ ಹೇಗೆ ಮಾಡೋದು ಅಂತ ನೀವು ತಿಳ್ಕೊಬೇಕಂತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೊಂದು 2 ಡೇಸ್ ಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ನೀವು ನೋಡಿಕೊಂಡು ಈ ಡಿಸೈನ್ನ ಕಲ್ತ್ಕೊಬೋದು. ಇದಕ್ಕೆ ನಾನು ಯಾವುದೇ ರೀತಿ ಕ್ಯಾನ್ವಾಸ್ ಹಾಕಿಲ್ಲ, ಹಂಗೇ ಟರ್ನ್ ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಎಕ್ಸ್ಪೆಷಲಿ ನಾನು ಈ ಫ್ರಂಟನ್ನು ನಾನೇನು ಚೇಂಜಸ್ನ ಮಾಡ್ಕೊಂಡಿದ್ದೆ ಅದನ್ನು ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಸೊ ಅದರಿಂದ ಈ ವಿಡಿಯೋನ ತೊಗೊಂಬಂದಿದೆ. ಅಲ್ಲಿಗೆ ಈ ವಿಡಿಯೋ ನೋಡಿ ಕಂಪ್ಲೀಟಾಗಿ ರೆಡಿ ಆಗಿದೆ. ನಾನೇನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿಬೇಕಂತಿದ್ರೆ ಪ್ಲೀಸ್ ಅವ್ರಿಗೆ ಸೆಂಡ್ ಮಾಡಿ, ಅವ್ರಿಗೂ ಸಹ ಯೂಸ್ಫುಲ್ ಆಗುತ್ತೆ. ಅದೇ ನನಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ನಿಮಗಾಗಿ ತೊಗೊಂಬರ್ತೀನಿ. ಸೊ ಮಿಸ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇರಿ, ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.